ನಮಸ್ಕಾರ, ಗುಡ್ ಈವ್ನಿಂಗ್. ಲಾಕ್ ಡೌನ್ 3.0 ಮೇ 17 ತನಕ ಲಾಕ್ ಡೌನ್ ಎಕ್ಸ್ಟೆಂಡ್ ಆಗಿದೆ. ಸ್ಟೇ ಹೋಮ್, ಸ್ಟೇ ಸೇಫ್ ಮತ್ತು ಸ್ಟೇ ಅಲರ್ಟ್. ನಾನು ಹರೀಶ್ ನಾಗರಾಜು, ವರ್ಕ್ ಫ್ರಮ್ ಹೋಮ್, ಮನೆಯಿಂದ ನಿಮ್ಮೆಲ್ಲರಿಗೂ ಕೂಡ ನ್ಯೂಸ್ ಕೊಡಕ್ ನಾನಂತೂ ರೆಡಿ ಆಗಿದ್ದೀನಿ. ಕೊರೋನಾ ಸಾವು ನೋವಿನಲ್ಲೂ ಕೂಡ ಇದುವರೆಗೂ ಅಮೆರಿಕಾನೇ ದೊಡ್ಡಣ್ಣ. ಯಾಕೆ ಅಂದ್ರೆ ಈಗಿನ ಲೆಕ್ಕಾಚಾರ 13 ಲಕ್ಷದತ್ತ ಸೋಂಕು, 75,000 ಮೀರಿತು ಸಾವಿನ ಲೆಕ್ಕ. ಬ್ರೇಕಿಂಗ್ ನ್ಯೂಸ್. ದೊಡ್ಡ ಮಟ್ಟದಲ್ಲಿ ಕರೋನಾವನ್ನು ಕಟ್ಟಾಕೋದಕ್ಕೆ ಅಮೆರಿಕ ಅಧ್ಯಕ್ಷರು ಹಲವಾರು ಯೋಜನೆ, ಹಲವಾರು ಪ್ಲಾನ್ಸ್ ಗಳನ್ನ ಮಾಡ್ತಾನೆ ಇದ್ದಾರೆ. ಕೊನೆಗೆ ಶಾಂತಿ ಮಂತ್ರಕ್ಕೆ ಬಂದಿದ್ದಾರೆ. ಶ್ವೇತ ಭವನದಲ್ಲಿ ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ, ಕೊರೋನಾ ಹೋಗ್ಲಾಡಿಸೋದಕ್ಕೆ ಮಂತ್ರ ಪಠಣಗಳು ಶುರುವಾಗ್ತಾ ಇದೆ. ರಾಷ್ಟ್ರೀಯ ಪ್ರಾರ್ಥನಾ ದಿನ ಹಿನ್ನೆಲೆಯಲ್ಲಿ ಅಮೆರಿಕಾದಲ್ಲಿ ಮಂತ್ರ ಪಠಣೆ ಹಿಂದೂ ಪಂಡಿತರನ್ನ ಕರೆಸಿದ್ದಾರೆ, ಅದನ್ನು ಆಹ್ವಾನಿಸಿದ್ದಾರೆ. ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಸ್ವಾಮಿ ನಾರಾಯಣ ದೇವಸ್ಥಾನದ ಅರ್ಚಕರಿಂದ ವೈದಿಕ ಮಂತ್ರ, ಅದು ಶ್ವೇತ ಭವನದಲ್ಲಿ. ಬ್ರೇಕಿಂಗ್ ನ್ಯೂಸ್. It's beautiful. Pujari Haresh Brambat. In these troubled times of COVID-19, social distancing and the lockdown, it's not unusual for people to feel anxious or not at peace. The Shanti Path, or the peace prayer, is a prayer that does not seek worldly riches, success, fame, nor is it a prayer for any desire for heaven. It is a beautiful Hindu prayer for peace, Shanti. It's a Vedic prayer derived from the Yajur Ved. And the prayer goes, Om Dyor Shanti Rantarikshagvam Shanti Prithvi Shanti Rapah Shanti Roshadaya Shanti Vanaspataya Shanti Vishwe Deva Shanti Brahma Sargam Shanti Shanti Reva Shanti Shama Shanti Om Shanti Shanti, Shanti. The prayer translates into, onto the heavens be peace, onto the sky and earth be peace, peace be unto the water, unto the herbs and trees be peace, unto all the crops be peace, unto Brahma and unto all be peace, and may we realize that peace. Om, peace, peace, peace. Thank you. It's beautiful. Pujari Haresh Brambat. In these troubled times of COVID-19, social distancing and the lockdown, it's not unusual for people to feel anxious or not at peace. The Shanti Path, or the peace prayer, is a prayer that does not seek worldly riches, success, fame. ಇದು ನೀವು ನೋಡ್ತಿರುವಂತಹ ಬೆಳವಣಿಗೆ. 76,000 ಸಾವು ಅಮೆರಿಕಾದಲ್ಲಿ, ಲಕ್ಷ ಪ್ರತಿ 3 ದಿನಕ್ಕೂ ಮೀರ್ತಾನೆ ಇದೆ ಸೋಂಕಿತರ ಸಂಖ್ಯೆ. ಈ ಸಂದರ್ಭದಲ್ಲಿ ನೀವು ನೋಡ್ತಿರುವಂತಹ ಬೆಳವಣಿಗೆ, ಅಮೆರಿಕಾದ ಶ್ವೇತಭವನ, ಸ್ವಾಮಿನಾರಾಯಣ ದೇವಸ್ಥಾನದ ಅರ್ಚಕರಲ್ಲಿ ಬಂದಿದ್ದಾರೆ. ರಾಂಬಟ್ ಅವರಿಂದ ವೈದಿಕ ಮಂತ್ರ ಪಠಣ ಆಗ್ತಾ ಇದೆ. ಶಾಂತಿ ಮಂತ್ರದ ಮೂಲಕ ಜಗತ್ತಿಗೆ, ಎಲ್ಲರಿಗೂ ಕೂಡ, ಅದು ರೈತರಾದಿಯಾಗಿ ಪ್ರತಿಯೊಬ್ಬ ಮನುಕುಲಕ್ಕೂ ಕೂಡ ಮತ್ತು ಪ್ರಾಣಿಗಳಿಗೆ, ಪ್ರತಿಯೊಬ್ಬರಿಗೂ ಜೀವ ಸಂಕುಲಕ್ಕೆ ಆ ಶಾಂತಿ ದೊರಕಲಿ ಮುಂದಿನ ದಿನಗಳಲ್ಲಿ ಅಂತ ಅಲ್ಲಿ ಸ್ವಾಮಿ ನಾರಾಯಣ ದೇವಸ್ಥಾನದ ಅರ್ಚಕರನ್ನ ಕರೆಸಲಾಗಿತ್ತು. ಅವರು ಶಾಂತಿ ಮಂತ್ರವನ್ನ ಪಠಣ ಮಾಡಿದ್ದಾರೆ. ಅವಾಗ ಈ ತರದ ದೃಶ್ಯ ನಾವು ಅಮೆರಿಕದಲ್ಲಿ ನೋಡ್ತೀವಿ, ಇಲ್ಲ ಅಂತ. ಬಟ್ ಶ್ವೇತಭವನದಲ್ಲಿ ಬಹಳ ಅಪರೂಪ. ಕೊನೆಗೆ ಇದೀಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ವೇತಭವನದ ಕಾರ್ಯಕ್ರಮದಲ್ಲಿ ಶಾಂತಿ ಮಂತ್ರವನ್ನ ಪಠಣ ಮಾಡಿಸಿದ್ದಾರೆ. ಸ್ವಾಮಿ ನಾರಾಯಣ ಸ್ವಾಮಿಯ ದೇವಸ್ಥಾನದ ಅರ್ಚಕರನ್ನ ಕರೆಸಲಾಗಿತ್ತು. ರಾಂಬಟ್ ಅಲ್ಲಿ ಬಂದಿದ್ರು. ಅದಕ್ಕೆ ಅವರೆಲ್ಲರಿಗೂ ಕೂಡ ಬರೀ ಮಂತ್ರ ಅಷ್ಟೇ ಪಠಣ ಮಾಡ್ಲಿಲ್ಲ, ಅದರ ಹಿಂದಿರುವಂತಹ ಉದ್ದೇಶ, ಅರ್ಥ ಗರ್ಭಿತವಾಗಿ ಯಾಕೆ ಈ ಮಂತ್ರವನ್ನು ಪಠಣೆ ಮಾಡ್ತೀವಿ ಎಲ್ಲವನ್ನು ಅಲ್ಲಿ ಅವರಿಗೆ ವಿವರಿಸಿ ತದನಂತರ ಮಂತ್ರ ಪಠಣವನ್ನು ಮಾಡಿದ್ದಾರೆ. ಈ ವಿಶ್ವದ ದೊಡ್ಡಣ್ಣ ಅಮೆರಿಕಾದಲ್ಲಿ ಮುಂದಿನ ದಿನಗಳಾದ್ರೂ ಆ ಶಾಂತಿ ನೆಲೆಸಲಿ ಅನ್ನುವ ಬಯಕೆ ಎಲ್ಲರದ್ದು ಹೌದು. ಹಾಗಾಗಿ ಶಾಂತಿ ಮಂತ್ರದ ಪಠಣೆ ಶ್ವೇತಭವನದಲ್ಲಿ.
75,000 ಸಾವಿನ ಸಂಖ್ಯೆ ದಾಟಾಯ್ತು. 13 ಲಕ್ಷ ಟಚ್ ಆಗ್ತಾ ಇದೆ ಅಮೆರಿಕಾದಲ್ಲಿ ಸೋಂಕಿತರ ಸಂಖ್ಯೆ. ಅದು ದಿನದಿಂದ ದಿನಕ್ಕೆ 2-3 ಸಾವಿರ ಸಾವು, ಇಲ್ಲ 10,000 ಸೋಂಕಿನ ಸಂಖ್ಯೆ ಇದಂತೂ ಹೆಚ್ಚಾಗ್ತಾನೆ ಇದೆ. ಕಂಟ್ರೋಲ್ಗೆ ಒಂದಿನನೂ ಇವತ್ತೊಂದಿನ ಅಮೆರಿಕ ಕಂಟ್ರೋಲ್ ಬಂತಪ್ಪ ಅಂತ ಹೇಳುವ ಸ್ಥಿತಿಯಲ್ಲಿ ಇಲ್ವೇ ಇಲ್ಲ. ಆ ಮಟ್ಟದಲ್ಲಿ ಇಡೀ ಅಮೆರಿಕ ಸ್ತಬ್ಧ 2 ತಿಂಗಳಿನಿಂದ. ನೀವು ನೋಡ್ತಿರುವಂತಹ ಬೆಳವಣಿಗೆ ಅದು ಶ್ವೇತಭವನದಲ್ಲಿ ಸ್ವಾಮಿ ನಾರಾಯಣ ಸ್ವಾಮಿ ದೇವಸ್ಥಾನದ ಅರ್ಚಕರನ್ನ ಕರೆಸಿ ಶಾಂತಿ ಮಂತ್ರವನ್ನ ಪಠಣೆ ಮಾಡಿಸಿದ್ರು. ಇದರ ಹಿಂದಿರುವ ಮಹತ್ವವನ್ನು ತಿಳ್ಕೊಳ್ಳೋಣ ಅಂತ ನಾವು ಕೂಡ ಕುತೂಹಲಕಾರಿಯಾಗಿ ವಿದ್ಯಾಶಂಕರ್ ಗುರುಜಿ ಅವರಿಗೆ ದೂರವಾಣಿ ಸಂಪರ್ಕ ಮಾಡಿದ್ವಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ತೆ ಹರೀಶ್ ಅವರೇ. ಇಂತಹ ಸಂದರ್ಭದಲ್ಲಿ ನಮ್ಗೆ ಬೇರೆ ಏನೋ ಆಪ್ಷನ್ ಇಲ್ಲ, ದೇವರೇ ಕಾಪಾಡಪ್ಪ ಅನ್ಬೇಕು. ದೇವರ ರೂಪದಲ್ಲಿ ಡಾಕ್ಟರ್ ಇದ್ದಾರೆ ನಿಜ, ಬಟ್ ಅವರ ಕೈ ಮೀರಿಯೂ ಹೋಗಿದೆ. ಸೊ ಈ ಸಂದರ್ಭದಲ್ಲಿ ಶ್ವೇತಭವನದಲ್ಲಿ ಶಾಂತಿ ಮಂತ್ರ ಪಠಣೆ ಆಗಿದೆ. ಇದರಿಂದ ಏನಾಗುತ್ತೆ ಅನ್ನೋ ತಿಳ್ಕೋಬೇಕು ಅನ್ನೋ ಕುತೂಹಲ ನಮ್ದು. ಖಂಡಿತವಾಗಿಯೂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ. ನಾರಾಯಣನ ಸಮವಾಗಿ ವೈದ್ಯನಿರ್ತಾನೆ ಅಂತ. ಆದ್ರೆ ಈಗ ಮನುಷ್ಯನ ದುರಾಸೆಯೋ ಲೋಭೆಯೋ ಏನೋ ಗೊತ್ತಿಲ್ಲ, ಅವನ ಒಂದು ಕಾರಣದಿಂದಾಗಿ ಇಡೀ ಮನುಷ್ಯ ಕುಲ ಇರಬಹುದು, ಅದು ನೆಕ್ಸ್ಟ್ ಪ್ರಾಣಿ ಕುಲಕ್ಕೂ ಸ್ಪ್ರೆಡ್ ಆಗಬಹುದೇನೋ. ಈಗಾಗ್ಲೇ ಅಮೆರಿಕಾದಲ್ಲೂ ಸಹ ಈ ಝೂ ನಲ್ಲಿ ಪ್ರಾಣಿಗಳಿಗೂ ಸ್ಪ್ರೆಡ್ ಆಗಿದೆ ಅನ್ನುವಂತ ವಿಚಾರವನ್ನ ನಾವು ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ನೆಕ್ಸ್ಟ್ ಪ್ರಾಣಿ ಕುಲಗಳು ಸಹ ನಾಶ ಆದ್ರೂ ಸಹ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಅದೆಲ್ಲ ಬದಿಗಿಟ್ಟು ಇವತ್ತು ಅಮೆರಿಕಾದಲ್ಲಿ ಒಂದು ಶಾಂತಿ ಮಂತ್ರವನ್ನ ಏನು ಈ ಕೊರೋನಾ ವಿರುದ್ಧ ಹೋರಾಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅದು ಬಹಳ ಸಂತೋಷ ತಂದಿರುವಂತ ವಿಚಾರ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಯಾಕಂದ್ರೆ ನಮ್ಮ ಒಂದು ವಸ್ತುಗಳು ಏನಿದಾವೆ ಅದಕ್ಕೆ ನಮ್ಗೆ ಬೆಲೆ ಗೊತ್ತಿಲ್ಲ. ನಮ್ಮ ಭಾರತದಲ್ಲಿ ಯಾವುದೇ ಒಂದು ವಿಚಾರವನ್ನಾಗಿರ್ಬಹುದು ಅಥವಾ ಯಾವುದೇ ಒಂದು ನಮ್ಮವ್ರು ಏನಾದ್ರು ಒಂದು ಹುಟ್ಟಾಕಿದ್ದಾರೆ ಅಂದ್ರೆ ಅದನ್ನ ಅನುಮಾನದಿಂದಾನೇ ನೋಡೋದು ಜಾಸ್ತಿ. ಅದೇ ಹೊರಗಡೆಯಿಂದ ಬಂದಂತವ್ರಾಗಿರ್ಬಹುದು, ಅವರು ನಮ್ಮಲ್ಲಿ ಇಲ್ಲಿ ಅಧ್ಯಯನ ಮಾಡಿ ಅದಾದ ನಂತರದಲ್ಲಿ ಅದ್ರ ಬಗ್ಗೆ ವಿದ್ಯಾಶಂಕರ್ ಗುರುಗಳೇ, ನನ್ನ ನೇರವಾದ ಪ್ರಶ್ನೆ ಏನು ಅಂದ್ರೆ, ಈ ಶಾಂತಿ ಮಂತ್ರ ಪಠಣೆ ಮಾಡಿದ್ರಿಂದ ಒಂದು ಜನರ ಮನಸ್ಸಿಗೆ ಒಂದು ಭರವಸೆ, ನಂಬಿಕೆ ಮತ್ತು ಇಂತಹ ವೈರಾಣು ವಿರುದ್ಧ ಹೋರಾಡೋದಕ್ಕೊಂದು ಧೈರ್ಯ ಇವೆಲ್ಲವೂ ತುಂಬಿ ಬರೋದಕ್ಕೆ ಸಾಧ್ಯತೆ ಹೇಗಿದೆ? ಸೈಕಲಾಜಿಕಲ್ ಒಂದು ಸೋರ್ಸ್ ಅನ್ನ ನಾವು ನೋಡ್ಬೇಕಾಗತ್ತೆ. ಯಾರಿಗೇ ಆಗ್ಲಿ ಒಬ್ಬ ಮನುಷ್ಯನಿಗೆ ಕಷ್ಟ ಅಂತ ಬಂದಿದೆ ಅಂತ ಅಂದಾಗ ಅವನು ಮಾನಸಿಕವಾಗಿ ಸಿದ್ಧವಾಗ್ಬೇಕಾಗತ್ತೆ. ಈಗ ಅವ್ನಿಗೆ ಯಾವ್ದೋ ಒಂದು ರೋಗನೇ ಬಂದಿದೆ ಅಂತ ಅನ್ಕೊಳ್ಳಿ, ಇವಾಗ ಕೊರೋನಾನೇ ಅಲ್ಲ, ಯಾವ್ದೋ ಒಂದು ರೋಗ ಬಂದಿದ್ದಾಗ್ಲೂ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, ನಿನ್ಗೇನು ಆಗಲ್ಲ, ಎಷ್ಟೋಗಪ್ಪ ಇದೊಂದು ಮಾತ್ರೆ ತಿನ್ನು ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬಬೇಕು. ಇಲ್ಲಿ ಯಾವುದೇ ನೀವು ಮಂತ್ರವನ್ನ ಹೇಳೋದಕ್ಕಿಂತ ಮುಂಚೆ ಓಂಕಾರದಿಂದ ಶುರು ಆಗುತ್ತೆ. ಈ ಓಂಕಾರ ಅನ್ನುವಂಥದ್ದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನೋಡಿ, ಓಂಕಾರ ಹೇಳ್ಬೇಕಾದ್ರೆ ನಮಗೆ ಹೊಕ್ಕಳಿನಿಂದ ವೈಬ್ರೇಷನ್ ಪ್ರಾರಂಭ ಆಗುವಂತದ್ದು ನಮಗೆ. ಅದನ್ನ ಅಂದ್ರೆ ವಿದ್ಯಾಶಂಕರ್ ಗುರುಗಳೇ, ನಿಮ್ಮ ಮಾತಿನ ಸಾರಾಂಶದ ಅರ್ಥ ಏನಪ್ಪಾ ಅಂದ್ರೆ, ಈ ತರಹದ ಶಾಂತಿ ಮಂತ್ರಗಳು ಮನಸ್ಸಿನ ಒಳಗಡೆ ಯಾವುದೇ ಮಂತ್ರಗಳಾಗಿರ್ಬಹುದು ಒಬ್ಬ ಮನುಷ್ಯನಿಗೆ ಅವನ್ಗೆ ಒಂದು ಮಾನಸಿಕ ಸ್ಥೈರ್ಯವನ್ನ ತುಂಬುತ್ತೆ. ಮಾನಸಿಕ ಸ್ಥೈರ್ಯ ಬಂದಾಗ ಅವ್ನು ಯಾವುದೇ ರೀತಿಯ ಒಂದು ನೆಲಮೆನಲ್ಲಿ ನಿಂತಿದ್ರು ಸಹ ಅವ್ನ್ ಹೋರಾಡುವಂತಹ ಚೈತನ್ಯ ಮನಸ್ಸಿಗೆ ಬಂದೇ ಬರುತ್ತೆ. ಮನಸ್ಸಿಗೆ ಚೈತನ್ಯ ಬಂದಂತಹ ಸಂದರ್ಭದಲ್ಲಿ ಅವ್ನ್ ಗೆಲ್ಲೋದು ಸಹಜ, ಗೆಲ್ಲೋದು ಇದು ಒಳ್ಳೆ ಮಾತು ಅಂತ ಅನ್ಕೋತೀನಿ ನಾನು. ವಿದ್ಯಾಶಂಕರ್ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಅದನ್ನೇ ಅಮೆರಿಕದ ಶ್ವೇತಭವನದಲ್ಲಿ ಅರ್ಚಕರನ್ನ ಕರೆಸಿ ಶಾಂತಿ ಮಂತ್ರವನ್ನ ಪಠಣೆ ಮಾಡುವ ಹಾಗೆ ಮಾಡಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ಅಥವಾ ಅಂದ್ರೆ ಆ ಎಲ್ಲ ಅಮೆರಿಕದಲ್ಲಿ ವಾಸ ಮಾಡ್ತಿರೋರಿಗೆಲ್ಲ ಒಂದು ಭರವಸೆ ಈ ಮೂಲಕ ಸಿಗ್ಬೇಕು ಅನ್ನೋ ಆಶಾಭಾವನೆ. ಶ್ವೇತಭವನದಿಂದ ನೇರವಾಗಿ ಚಿತ್ರದುರ್ಗ ಕೋಟೆ ಕಡೆ ಬರೋಣ. ಯಾಕಂದ್ರೆ ಚಿತ್ರದುರ್ಗದಿಂದ ಒಂದು ಸುದ್ದಿ ಬರ್ತಾ ಇದೆ. ಚಿತ್ರದುರ್ಗದಲ್ಲಿ 3 ಕೊರೋನಾ ಸೋಂಕು. ಬ್ರೇಕಿಂಗ್ ನ್ಯೂಸ್, ಗುಜರಾತ್ ನಿಂದ ಬಂದಿದ್ದ ತಬ್ಲಿಗಿಗಳಿಗೆ ಸೋಂಕು ತಗುಲಿದೆ. ಈ ಕ್ಷಣ ಬರ್ತಿರುವಂತಹ ಕೋಟೆ ನಾಡಿನಿಂದ ಬ್ರೇಕಿಂಗ್ ನ್ಯೂಸ್. ಚಿತ್ರದುರ್ಗದ DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಾಕ್ಟರ್ ಪಾಲಕ್ಷ ಈ ಮಾಹಿತಿಯನ್ನ ಕೊಡ್ತಿದ್ದಾರೆ. ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇಲ್ಲೂ ಕೂಡ ಗುಜರಾತ್ ನಲ್ಲಿ ಕೊರೋನಾ ಪಾಸಿಟಿವ್ ಇತ್ತು, ಗುಣಮುಖರಾಗಿ ಅವರು ಈ ಭಾಗಕ್ಕೆ ಬಂದಿದ್ರು ಅಂತ ಸುದ್ದಿ ಸಿಗ್ತಾ ಇದೆ. ಅವ್ರಿಗೆ ಮತ್ತೆ ಕೊರೋನಾ ಬಂದಿದೆ ಅಂತ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದೆ.
ಮತ್ತೆ ಪರೀಕ್ಷೆಯಲ್ಲಿ ಕೊರೋನಾ ಸೋಂಕು ಪತ್ತೆ ಆಗಿದೆ. ಸೊ ಯಾರಿಗೋ ಕೊರೋನಾ ಬಂತು, ವಾಸಿ ಆಯ್ತು, ಇನ್ನು ಆರಾಮಾಗಿ ಇದ್ಬಿಡ್ತಾರೆ ಅಂತ ಹೇಳ್ಕೊಳಕ್ಕೂ ಬರಲ್ಲ. ಈಗ ನೀವು ನೋಡ್ತಿರುವಂತಹ ಬೆಳವಣಿಗೆ, ಈಗ ನೀವು ನೋಡ್ತಿರುವಂತ ದೃಶ್ಯ ಏನಪ್ಪಾ ಅಂದ್ರೆ, ಕೆಲವು ದಿನಗಳ ಮುಂಚೆ ಚಿತ್ರದುರ್ಗದಲ್ಲಿ ಆಹಾರದ ಪ್ಯಾಕೆಟ್ಗೋಸ್ಕರ ಜನ ಯಾವ ಮಟ್ಟದಲ್ಲಿ ಮುಗಿಬಿದ್ದಿದ್ರು, ಕಷ್ಟಪಟ್ಟು ಪೊಲೀಸ್ನವರು ಹರಸಾಹಸ ಪಡ್ಬೇಕಾಯ್ತು ಅವ್ರನ್ನ ಓಡಿಸೋದಕ್ಕೆ, ಅಂದ್ರೆ ಅಲ್ಲಿಂದ ಕಳಿಸೋದಕ್ಕೆ. ಆ ತರ ಬೆಳವಣಿಗೆ ಇತ್ತು ಚಿತ್ರದುರ್ಗದಲ್ಲಿ. ಆದ್ರೆ ಇದೇ ಚಿತ್ರದುರ್ಗದಲ್ಲಿ ತಬ್ಲಿಗಿಗಳು ಯಾರು ಬಂದಿದ್ದಾರೆ ಗುಜರಾತ್ ನಿಂದ, ಅವ್ರಿಗೀಗ ಮತ್ತೆ ಕರೋನಾ ಕಾಣಿಸ್ಕೊಂಡಿದೆ ಅಂತ ಈ ಕ್ಷಣ ಬರ್ತಿರುವಂತಹ ಮಾಹಿತಿ. ನನ್ನ ಕೊಲಿ ಕೂಡ DHO ಪಾಲಾಕ್ಷ ಅವ್ರ ಜೊತೆ ಮಾತಾಡಿದ್ದಾರೆ. ಅವ್ರೇನ್ ಮಾತಾಡಿದ್ರು ಬನ್ನಿ ಕೇಳೋಣ. ಈಗ ಆಲ್ರೆಡಿ ಅವರು ಗುಜರಾತ್ ಇಂದ ಬಂದಿರತಕ್ಕಂತ 15 ಜನಕ್ಕೆ ನಾನು ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿದ್ವಿ. 15 ಜನಕ್ಕೆ ಅದರಲ್ಲಿ 3 ಜನ ಪಾಸಿಟಿವ್ ಬಂದಿದೆ. ಆ 3 ಜನ ಪಾಸಿಟಿವ್ ಬಂದಿರತಕ್ಕಂತ ವ್ಯಕ್ತಿಗಳನ್ನ ನಾವು ಈಗ ಕೋವಿಡ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಿದ್ದೀವಿ. ಮೈಸೂರಿನ ಸುದ್ದಿ. ಮೈಸೂರಿನ JSS ಸಂಶೋಧನಾ ಅಕಾಡೆಮಿ COVID-19ಗೋಸ್ಕರ ವಿಶೇಷ ICU ಅನ್ನ ಆವಿಷ್ಕಾರವನ್ನು ಮಾಡಿದ್ದಾರಂತೆ. ವೆರಿ ಇಂಟ್ರೆಸ್ಟಿಂಗ್. ರೋಗಿ ಇರುವಂತಹ ಸ್ಥಳಕ್ಕೆ ಹೋಗುತ್ತೆ, ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಬಹುದಾದಂತಹ ಒಂದು ಪೋರ್ಟಬಲ್ ICU, ಇಂಟೆನ್ಸಿವ್ ಕೇರ್ ಯೂನಿಟ್ ನೀವು ನೋಡ್ತಿರುವಂತಹ ದೃಶ್ಯ. ಇದರಲ್ಲಿ ವೆಂಟಿಲೇಟರ್, ಡೆಂಟಿ ಸೇಫ್, UV ಸರ್ಫೇಸ್, ಸ್ಯಾನಿಟೈಸರ್ ಇವೆಲ್ಲವೂ ಕೂಡ ಇದರಲ್ಲಿರುತ್ತೆ. ಸುತ್ತೂರು ಶಾಖಾ ಮಠದ ಆವರಣದಲ್ಲಿ ಈ ಪೋರ್ಟಬಲ್ ICU ಪ್ರಾತ್ಯಕ್ಷಿಕೆ ಕೂಡ ಏರ್ಪಡಿಸಲಾಗಿತ್ತು. ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಈ ಕಾರ್ಯಕ್ರಮದಲ್ಲಿ ಸಚಿವರಾದ ST ಸೋಮಶೇಖರ್ ಅವರಿದ್ರು, ಇನ್ನು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕೂಡ ಇದ್ರು, ಭೈರತಿ ಬಸವರಾಜ್ ಅವರು ಕೂಡ ಇದ್ರು, ಆ ಭಾಗದ ಸಂಸದರಾದ ಪ್ರತಾಪ್ ಸಿಂಹ ಅವರು ಕೂಡ ಇದ್ರು, ಶಾಸಕರಾದ ರಾಮದಾಸ್ ಭಾಗವಹಿಸಿದ್ರು, ಹರ್ಷವರ್ಧನ್, ಮೇಯರ್ ತಸ್ತೀಮ್ ಕೂಡ ಭಾಗವಹಿಸಿದ್ರು. ಅದೇ ವರ್ಕ್ ಆಗುತ್ತೆ, ಹೇಗೆ ಕೆಲಸ ಮಾಡುತ್ತೆ, ಜನಕ್ಕೆ ಹೇಗೆ ಉಪಯೋಗ ಈ ಸಂದರ್ಭದಲ್ಲಿ, ಇವೆಲ್ಲವನ್ನು ಕೂಡ ಡೆಮಾನ್ಸ್ಟ್ರೇಷನ್ ಅಂದ್ರೆ ಪ್ರಾತ್ಯಕ್ಷಿಕೆಯನ್ನ ಮಾಡಲಾಯಿತು. ಅವರ ಇನ್ಸ್ಟಿಟ್ಯೂಟ್ ಏನಿದೆ ಆ ಒಂದು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಕ್ವಿಪ್ಮೆಂಟ್ಸ್ ತಯಾರು ಮಾಡುವ ಮುಖಾಂತರ ಇವತ್ತು ಯಾವುದು ಗ್ಲೋಬಲ್ ICU, ಮೂವೆಲ್ಲ ICU ಇದನ್ನ ಈಗ ಅವರು ತೋರಿಸಿದ್ರು, ಪ್ರತ್ಯಕ್ಷ ತೋರಿಸಿದ್ರು. ಅಲ್ಲಿ ನಾವು ವಿಸಿಟ್ ಮಾಡಿದ್ದೀವಿ. ಅಂದರೆ ಅದನ್ನು ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗುವಂಥದ್ದು. ಯಾಕಂದರೆ ಈಗ ಯಾವುದೇ ಸಂದರ್ಭದಲ್ಲಿ ಎಮರ್ಜೆನ್ಸಿ ಭಾಳ ಒಂದು ತುರ್ತು ಬಂದಂಥ ಸಂದರ್ಭದಲ್ಲಿ ಅದನ್ನು ICU ಇವತ್ತು ಮೂವಬಲ್ ಅದನ್ನು ತೆಗೆದುಕೊಂಡು ಎಲ್ಲಿಗಾದರೂ ತೆಗೆದುಕೊಂಡು ಹೋಗಿ ಇಮಿಡಿಯೇಟ್ಲಿ ಪೇಷಂಟಿಗೆ ಒಂದು ಆರೈಕೆ ಮಾಡುವಂಥ ಒಂದು ಕ್ರಮ ಏನಿದೆಯಲ್ಲ, ಅದು ಸಂಶೋಧನೆ ಮುಖಾಂತರ ಇವತ್ತು ಅದನ್ನ ಆ ಸಂಸ್ಥೆಯವರು, ಅಲ್ಲಿಯ ವಿದ್ಯಾರ್ಥಿಗಳು, ಅಲ್ಲಿಯ ಪ್ರೊಫೆಸರ್ ಎಲ್ಲರೂ ಕೂಡ್ಕೊಂಡು ಅದೊಂದು ಇವತ್ತು ಡಿವೈಸನ್ನು ಇವತ್ತು ಹೊರಗಡೆ ಕೊಟ್ಟಿದ್ದಾರೆ, ಅದನ್ನು ಪ್ರದಕ್ಷಿಣೆ ಮಾಡಿದ್ದಾರೆ. ಅದರ ಮುಖಾಂತರ ಸಹಿತ ತುರ್ತಾದಂಥ ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ. ಇವತ್ತು ಅವರ ಇನ್ಸ್ಟಿಟ್ಯೂಟ್ ಏನಿದೆ ಆ ಒಂದು ಇದು ಒಳ್ಳೆ ಬೆಳವಣಿಗೆ ಕೂಡ ಹೌದು. ಲೆಟ್ಸ್ ಮೂವ್ ಆನ್. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಭಾರತದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಮಿತಿ ಮೀರ್ತಾ ಇದೆ ಕೊರೋನಾ ಸೋಂಕು. ಕಳೆದ 24 ಗಂಟೆಯಲ್ಲಿ 3,390 ತುಂಬಾ ಹೆಚ್ಚಾಯ್ತು. ಅಷ್ಟು ಜನರಿಗೆ ದೇಶದಲ್ಲಿ ಕೊರೋನಾ ಸೋಂಕು. ಕಳೆದ 24 ಗಂಟೆಯಲ್ಲಿ 103 ಜನ ಸಾವನ್ನಪ್ಪಿದ್ದಾರೆ. ಕೆಲವೇ ಕ್ಷಣದಲ್ಲಿ ಅಫ್ಕೋರ್ಸ್ ಪ್ರೆಸ್ ಮೀಟ್ ಕೂಡ ಶುರುವಾಗುತ್ತೆ. ದೇಶದಲ್ಲಿ 56,342 ಸೋಂಕು, ಒಟ್ಟು 1,886 ಸಾವು, 11,000ಕ್ಕೂ ಹೆಚ್ಚು ಕೇಸ್ಗಳು ಬರೀ ಮುಂಬೈನಲ್ಲೇ ಇದೆ. ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್. ಇದೀಗ ನೇರವಾಗಿ ಪ್ರೆಸ್ ಮೀಟ್ ಹೋಗೋಣ, ಯಾಕೆಂದ್ರೆ ಅಲ್ಲಿ ಈಗ ಕೇಂದ್ರ ಆರೋಗ್ಯ ಇಲಾಖೆಯ ಜಂಟಿ ಆಯುಕ್ತರಾದಂತಹ ಲವ್ ಅಗರ್ವಾಲ್ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಿದ್ದಾರೆ. ಲೆಟ್ಸ್ ಗೋ ಲೈವ್. मिनिस्ट्री ऑफ हेल्थ और मिनिस्ट्री ऑफ साइंस एंड टेक्नोलॉजीज ICMR के साथ मिलकर उसको भी लॉन्च किया गया। इन स्टडीज का मुख्य उद्देश्य है कि आयुर्वेदा को प्रोफाइलैक्सिस के लिए रूप में कैसे इस्तेमाल किया जाए और उसको स्टैंडर्ड केयर फॉर कोविड-19 से संबंधित एडिशनल सपोर्ट के रूप में कैसे यूज किया जा सकता है। इसी के तहत दूसरी स्टडी के द्वारा पॉपुलेशन बेस्ड इंटरवेंशन ऑन द इंपैक्ट ऑफ आयुष बेस्ड प्रोफाइलैक्टिक इंटरवेंशन, जो कि आयुर्वेद का इस्तेमाल कोविड-19 के प्रिवेंशन में हाई रिस्क पॉपुलेशन को स्टडी करेगा। माननीय स्वास्थ्य मंत्री जी ने तमिलनाडु, केरल, कर्नाटक और तेलंगाना के राज्य स्वास्थ्य मंत्रियों से भी उनके प्रिपेयर्डनेस और कंटेनमेंट एफर्ट्स की समीक्षा की। इससे पहले माननीय स्वास्थ्य मंत्री ने यूपी, उड़ीसा, वेस्ट बंगाल, गुजरात और महाराष्ट्र के स्वास्थ्य मंत्रियों के साथ भी वीडियो कॉन्फ्रेंस के द्वारा बातचीत की और उन्होंने कहा कि राज्यों को हर संभव मदद दी जाएगी। उन्होंने यह भी कहा कि अन्य राज्यों से आने वाले माइग्रेंट वर्कर्स की उचित क्वारंटाइन व्यवस्था हर जिस स्टेट में वह लौट रहे वहां की जाए और सारी यानी कि सीवियर एक्यूट रेस्पिरेटरी इलनेस और इन्फ्लुएंजा लाइक इलनेस केसेस की सैंपलिंग और टेस्टिंग की उसको बढ़ाया जाए, उसकी आवश्यकता पर भी उन्होंने बल दिया। माननीय स्वास्थ्य मंत्री जी ने रेड क्रॉस वॉलंटियर्स द्वारा
देश में किए जा रहे रिलीफ मटेरियल के डिस्ट्रीब्यूशन को भी वर्ल्ड रेड क्रॉस डे पर सराहना की। स्वास्थ्य मंत्रालय ने विदेश से लौटने वाले कॉन्टैक्ट्स, आइसोलेशन ऑफ सस्पेक्ट्स या कंफर्म केसेस के लिए राज्यों में फैसिलिटी क्वारंटाइन, फैसिलिटी आइसोलेशन के लिए होटल्स, सर्विस अपार्टमेंट, लॉजेस एटसेट्रा के यूज करने के लिए भी अतिरिक्त दिशा निर्देश जारी किए हैं। यह सर्विसेज क्लिनिकली असेस्ड, प्री सिम्टोमेटिक और वेरी माइल्ड केसेस के लिए प्रोवाइड की जा सकती है, जिसके तहत जो लोग जिनके यहां पर रिक्वायर्ड होम आइसोलेशन की फैसिलिटीज अवेलेबल नहीं है वह इसका इस्तेमाल कर सकते हैं। लेकिन इसके लिए जरूरी है कि जो भी ये होटल हों उनमें इन हाउस फैसिलिटी हो एक ट्रेन डॉक्टर और नर्स की, और जो उन सस्पेक्ट और कॉन्टैक्ट केसेस को वहां पर रेगुलरली मॉनिटर करें, साथ में डिस्ट्रिक्ट सर्विलेंस ऑफिसर के टच में रहते हुए उनकी हेल्थ स्टेटस के बारे में रेगुलरली बताते रहें। एक लैब से उनका प्रॉपर टाई अप होना चाहिए। साथ ही वाईफाई फैसिलिटी के द्वारा आरोग्य सेतु एप्लीकेशन का इस्तेमाल उन ಬ್ಯಾಕ್ ಇಂಡಿಯಾ ಲಾಕ್ ಡೌನ್ 3.0 ಮೇ 17 ತನಕ ಲಾಕ್ ಡೌನ್ ಮುಂದುವರಿಯುತ್ತೆ. ಸ್ಟೇ ಹೋಮ್ ಸ್ಟೇ ಸೇಫ್ ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಹೌದು. ಲೆಟ್ಸ್ ಮೂವ್ ಆನ್. ಹೊರದೇಶದಲ್ಲಿ ಸಿಕ್ಕಾಕೊಂಡಿರುವಂತಹ ಭಾರತೀಯರನ್ನ ತವರಿಗೆ ವಾಪಸ್ ಕರೆಸುವಂತಹ ಕೆಲಸ ಅಂತ ನಡೀತಾ ಇದೆ. ಇವತ್ತು ಸಿಂಗಾಪುರದಿಂದ 235 ಜನ ಪ್ರಯಾಣಿಕರು ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಿದ್ದಾರೆ. ಇನ್ನು ಢಾಕಾ ಅಂದ್ರೆ ಬಾಂಗ್ಲಾದೇಶ್, ರಿಯಾದ್, ಮನಾಮಾ, ದುಬೈನಿಂದ 1076 ಮಂದಿ ಅನಿವಾಸಿ ಭಾರತೀಯರು ಸ್ವದೇಶಕ್ಕೆ ವಾಪಸ್ ಆಗ್ತಿದ್ದಾರೆ. ಏರ್ ಇಂಡಿಯಾ ಮೂಲಕ ಇವರೆಲ್ಲ ದೆಹಲಿ, ಶ್ರೀನಗರ, ಚೆನ್ನೈ, ಕೊಚ್ಚಿ, ಕೋಝಿಕೋಡ್ ಈ ಎಲ್ಲ ಭಾಗಕ್ಕೆ ಬಂದು ಇಳಿತಿದ್ದಾರೆ. ಬಾಂಗ್ಲಾದೇಶ ಢಾಕಾದಿಂದ 167 ಮಂದಿ ಕಾಶ್ಮೀರ ವಿದ್ಯಾರ್ಥಿಗಳ ಮೊದಲ ತಂಡ ಭಾರತದ ಶ್ರೀನಗರಕ್ಕೆ ಬಂದಿದ್ದಾರೆ ಆಲ್ರೆಡಿ. ರಿಯಾದ್ನಿಂದ ಕೋಝಿಕೋಡ್ಗೆ 145 ಪ್ರಯಾಣಿಕರು ಇವತ್ತು ರಾತ್ರಿ 8ವರೆಗೆ ಭಾರತಕ್ಕೆ ಬರ್ತಿದ್ದಾರೆ. ಇನ್ನು ಮನಾಮಾದಿಂದ ಕೇರಳದ ಕೊಚ್ಚಿಗೆ ರಾತ್ರಿ 11ವರೆಗೆ ಇವತ್ತು ರಾತ್ರಿ 11ವರೆಗೆ ಫ್ಲೈಟ್ ನಲ್ಲಿ 177 ಪ್ರಯಾಣಿಕರು ಬರ್ತಾ ಇದ್ದಾರೆ. ದುಬೈನಿಂದ ಚೆನ್ನೈಗೆ 2 ಟೀಮ್ ಬರ್ತಾ ಇದೆ. ಹಂಗ್ ನೋಡಕ್ ಹೋದ್ರೆ ಅಂದ್ರೆ ಫಸ್ಟ್ ಒಂದ್ ಫ್ಲೈಟ್ ಅಲ್ಲಿ 177 ಜನ ಬರ್ತಾರೆ. ಟೋಟಲ್ 354 ಪ್ರಯಾಣಿಕರು ಇವತ್ತು ರಾತ್ರಿ ದುಬೈನಿಂದ ಚೆನ್ನೈಗೆ ಬರ್ತಾ ಇದ್ದಾರೆ 2 ಫ್ಲೈಟ್ ನಲ್ಲಿ. ಮೂರನೇ ಹಂತದ ಲಾಕ್ ಡೌನ್ ಸಡಿಲಿಕೆಯಿಂದ ಹೊರ ರಾಜ್ಯದ ವಲಸೆ ಕಾರ್ಮಿಕರು ತಮ್ಮ ಊರುಗಳಿಗೆ ಹೋಗೋದಕ್ಕೆ ಇದೀಗ ಕೇಂದ್ರ ಸರ್ಕಾರ ಅನುಕೂಲ ಮಾಡಿಕೊಡ್ತಾ ಇದೆ. ಅದ್ರ ಪ್ರಕಾರ ಇವತ್ತು ಬೆಂಗಳೂರಿನ ಚಿಕ್ಕಬಾಣಾವರ, ಐ ರಿಪೀಟ್, ಬೆಂಗಳೂರಿನ ಚಿಕ್ಕಬಾಣಾವರದಿಂದ ಉತ್ತರ ಪ್ರದೇಶಕ್ಕೆ 2 ರೈಲ್ಗಳನ್ನ ಹೊರಡಿಸ್ತಾ ಇದ್ದಾರೆ. ಈ 2 ರೈಲ್ಗಳಲ್ಲಿ 2400 ಮಂದಿ ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ. ಸಂಜೆ 4 ಗಂಟೆಗೆ ಮೊದಲ ರೈಲ್ ಅಂದ್ರೆ ಈಗ ಹೊರಡ್ತಾ ಇದೆ. ಈಗ 4 ಗಂಟೆ ಆಯ್ತು, ಈಗ ಹೊರಡ್ತಾ ಇದೆ. ಇದಾಗಿ 2 ಅವರ್ಗೆ ಸಂಜೆ 6 ಗಂಟೆಗೆ 2ನೇ ಟ್ರೈನ್ ಕೂಡ ಹೊರಡ್ತಾ ಇದೆ. ಮೊದಲನೇ ಟ್ರೈನ್ ನಲ್ಲಿ 1200 ಜನ ಕಾರ್ಮಿಕರು ಪ್ರಯಾಣವನ್ನ ಮಾಡ್ತಿದ್ದಾರೆ. ಈಗಾಗಲೇ ಹೊರಟಿರೋದ್ರಿಂದ ಹೇಳ್ತಿದ್ದೀನಿ. ಇನ್ನು ಇವತ್ತು ಊರುಗಳಿಗೆ ತೆರಳುತ್ತಾ ಇರುವಂತಹ ಕಾರ್ಮಿಕರ ಮಾಹಿತಿ, ದಾಖಲಾತಿಯನ್ನು ಪಡೆದು ಆರೋಗ್ಯ ತಪಾಸಣೆ ಕೂಡ ನಡೆಸಿದ್ದಾರೆ. ವೈಟ್ ಫೀಲ್ಡ್ ನ ಡಿಸಿಪಿ ಅನುಚೇತ್ ಮತ್ತು ಉತ್ತರ ವಿಭಾಗದ ಡಿಸಿಪಿ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಮಿಕರನ್ನ ತಮ್ಮ ಊರುಗಳಿಗೆ ಕಳಿಸಲಾಗ್ತಾ ಇದೆ. ಇದು ಬೆಂಗಳೂರಿನ ಕತೆ. ಇನ್ನು ಕೋಲಾರದ ಮಾಲೂರಿನಿಂದ ಕೂಡ ಬಿಹಾರಕ್ಕೆ ರೈಲು ಹೊರಡ್ತಾ ಇದೆ. ಈಗಾಗಲೇ 1 ಟ್ರೈನ್ ಹೊರಟಿದೆ. ಸಂಜೆ 4 ಗಂಟೆಗೆ ಟ್ರೈನ್ ಮೂವ್ ಆಗಿದೆ. ಈಗ 1200 ಮಂದಿ ವಲಸೆ ಕಾರ್ಮಿಕರು ತಮ್ಮ ಊರುಗಳಿಗೆ ಇದೀಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನು ಪ್ರತಿಯೊಬ್ಬ ಪ್ರಯಾಣಿಕನ ಆರೋಗ್ಯ ಪರಿಶೀಲನೆ ಮಾಡಲಾಗಿದೆ. ರೈಲಿಗೆ ಸಂಪೂರ್ಣ ಸ್ಯಾನಿಟೈಸರ್ ಕೂಡ ವ್ಯವಸ್ಥೆ ಮಾಡಿ ಈಗ ಟ್ರೈನ್ ಅನ್ನ ಅಲ್ಲಿಂದ ಹೊರಡಿಸಿದ್ದಾರೆ. ಆ 2 ದೃಶ್ಯ, ಬೆಂಗಳೂರು ಟು ಲಖನೌ, ಮಾಲೂರು ಟು ಬಿಹಾರ್ ಅಂದ್ರೆ ಕೋಲಾರದಿಂದ 2 ಟ್ರೈನ್ಗಳು ಕೆಲವೇ ಕ್ಷಣದ ಮುಂಚೆ ಹೊರಟಂತಹ ದೃಶ್ಯಾವಳಿಗಳನ್ನ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಬಹಳ ಇಂತಹ ಸನ್ನಿವೇಶದಲ್ಲೂ ಕೂಡ ಸಿಚುವೇಶನ್ ಅಲ್ಲೂ ಒಬ್ಬರ ಬಗ್ಗೆ ಮಾತಾಡ್ಲೇಬೇಕು. ನನ್ನ ಅದರದ್ದು ಒಬ್ಬ ಪೈಲಟ್ ಬಗ್ಗೆ. ಒಂದೇ ಭಾರತ್ ಮಿಷನ್ಗೆ ಕನ್ನಡಿಗ ಸಾಥ್ ನೀಡ್ತಿದ್ದಾರೆ. ದುಬೈನಲ್ಲಿರುವಂತಹ ಭಾರತೀಯರನ್ನ ಹೊತ್ತು ತಂದ ವಿಮಾನ ಅಂದ್ರೆ ಮೊದಲ ವಿಮಾನ ಅದು ಕೇರಳದ ಕೊಚ್ಚಿಯಲ್ಲಿ ಲ್ಯಾಂಡ್ ಆಯಿತು. ಈ ವಿಮಾನದ ಪೈಲಟ್ ಆತ ಕನ್ನಡಿಗ, ಕ್ಯಾಪ್ಟನ್ ಮೈಕಲ್ ಸಲ್ಡಾನಾ. ಬೇಸಿಕಲಿ ಮಂಗಳೂರಿನವರು PPE ಕಿಟ್ ಅನ್ನ ಧರಿಸಿಕೊಂಡು ಅಗತ್ಯ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡು ವಿಮಾನ ಚಾಲನೆಯನ್ನ ಮಾಡಿದ್ದಾರೆ. 177 ಭಾರತೀಯರನ್ನ ಹೊತ್ತ ಏರ್ ಇಂಡಿಯಾ
IX-344 ವಿಮಾನ ಕೊಚ್ಚಿಯಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಯಿತು. ಅದರ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ. ಕ್ಯಾಪ್ಟನ್ ಕೂಡ ಬಲಭಾಗದಲ್ಲಿದ್ದಾರೆ, ಮಿಸ್ಟರ್ ಮೈಕಲ್, ಒಬ್ಬ ಕನ್ನಡಿಗ. ಆತ ಹೊತ್ತು ತಂದಂತಹ ವಿಮಾನ ಲ್ಯಾಂಡ್ ಆಯಿತು. ವೆಲ್ಕಮ್ ಬ್ಯಾಕ್. ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಭೀಕರ ರೈಲು ಅಪಘಾತ ಸಂಭವಿಸ್ಬಿಡ್ತು. ಜಲ್ಲ ಅನ್ನೋ ಪ್ಲೇಸ್ ಅದು. ಗೂಡ್ಸ್ ರೈಲು ಹರಿತು, ಸುಮಾರು 16 ಮಂದಿ ಕೂಲಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಹೆಂಗ್ ಸತ್ರಿ ಇವರು, ಯಾಕೆ ಹಿಂಗಾಗೋಯ್ತು ಅಂತ ನೀವು ಕೇಳ್ತಾ ಇದ್ರೆ, ಮಧ್ಯಪ್ರದೇಶ ಮೂಲದ ವಲಸೆ ಕಾರ್ಮಿಕರು ಎಲ್ಲರೂ ಕೂಡ ಇವರೆಲ್ಲ ಊರಿನಿಂದ ಇನ್ನೊಂದು ಊರಿಗೆ ನಡ್ಕೊಂಡು ಹೋಗ್ತಾ ಇದ್ರು, ಅದು ರೈಲ್ವೆ ಟ್ರ್ಯಾಕ್ ಮೇಲೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ತುಂಬಾ ಸುಸ್ತಾಯ್ತು ಆ ಕಾರ್ಮಿಕರಿಗೆ. ಅದ್ರ ದುರಂತ ಏನಪ್ಪಾ ಅಂದ್ರೆ, ರೈಲ್ವೆ ಹಳಿ ಮೇಲೆ ರಾತ್ರಿ ಮಲಗಿದ್ರು ಅನ್ನೋ ಸುದ್ದಿ ಬಂತು. ಇದಾಗಬಾರ್ದಾಗಿತ್ತು ಆಕ್ಚುಲಿ. ಬೆಳಗ್ಗೆ 6:30 ಸಮಯ, ಇನ್ನೂ ಕೂಡ ನಿದ್ದೆಯಿಂದ ಹೆಚ್ಚಾಗಿಲ್ಲ. ಆದ್ರೆ ಗೂಡ್ಸ್ ರೈಲು ಬಂದೇ ಬಿಡ್ತು, ಕಾರ್ಮಿಕರ ಮೇಲೆ ಹರಿತು. 16 ಮಂದಿ ಕಾರ್ಮಿಕರು ರೈಲು ಹಳಿ ಮೇಲೆ ಪ್ರಾಣ ಬಿಟ್ಬಿಟ್ರು. ಘಟನೆ ಬಗ್ಗೆ ಮಹಾರಾಷ್ಟ್ರ ಅಧಿಕಾರಿಗಳು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಔರಂಗಾಬಾದ್ನಲ್ಲಿ ನಡೆದಂತಹ ರೈಲು ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇಸರ ಮತ್ತು ಕಂಬನಿಯನ್ನ ಮೆರೆದಿದ್ದಾರೆ. ಅಫ್ಕೋರ್ಸ್ ಟ್ವೀಟ್ ಮಾಡಿದ್ರು ಅವರು, ಈ ಘಟನೆಯಿಂದ ತುಂಬಾ ಆಘಾತ ಆಗಿದೆ, ರೈಲ್ವೆ ಸಚಿವರ ಜೊತೆ ಮಾತಾಡಿದ್ದೀನಿ, ಅಗತ್ಯ ಇರುವಂತಹ ಎಲ್ಲ ಸಹಾಯಗಳನ್ನು ಕೂಡ ಒದಗಿಸಲಾಗುತ್ತೆ ಅಂತ ಟ್ವೀಟ್ ಮಾಡಿ ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ. ಲಾಕ್ಡೌನ್ ಅಲ್ವಾ, ಪಾಪ ಅವ್ರು ಅನ್ಕೊಂಡಿರ್ತಾರೆ ಟ್ರೈನ್ ಬರಲ್ಲ, ಇದರಿ ಸೋ ಜಾಯಂಗೆ ಅಂತ ಅನ್ಕೊಂಡಿರ್ತಾರೆ ಮನ್ಸಲ್ಲಿ. ಬಟ್ ದುರಂತ ಅದು, ಹಂಗೆ ಯಾವತ್ತೂ ಅನ್ಕೊಳ್ಳೂಬಾರ್ದು ಕೂಡ. ಅದು ರೈಲ್ವೆ ಟ್ರ್ಯಾಕ್ ಮೇಲೆ ಓಡಾಡ್ತಿದ್ರು ಮತ್ತು ಮಲ್ಕೊಂಡಿದ್ದಾರೆ ರಾತ್ರಿ ಅಂದ್ಮೇಲೆ. ಅವ್ರು ಎಚ್ಚರ ಆಗೋಕ್ ಮುಂಚೆ ಚಿರನಿದ್ರೆಗೆ ಜಾರ್ಬಿಟ್ರು ಅಂತ ಅನಿಸ್ತಾ ಇದೆ. ಈ ಔರಂಗಾಬಾದ್ ನಲ್ಲಿ ರೈಲ್ವೆ ಅಪಘಾತವಾದ್ರೂ ಕೂಡ ಕಾರ್ಮಿಕರು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅನಿಸ್ತಾ ಇದೆ. ಮಧ್ಯಪ್ರದೇಶದ ಭೋಪಾಲ್ ಹತ್ರ ನೋಡಿ, ಒಂದಷ್ಟು ಕಾರ್ಮಿಕರು ರೈಲ್ವೆ ಹಳಿ ಮೇಲೆ ಮಲಗಿದ್ರು. ಇವರನ್ನ ನಮ್ಮ ನ್ಯೂಸ್ 18 ನ ಪ್ರತಿನಿಧಿ ಎಚ್ಚರಿಸಿ ರೈಲ್ವೆ ಹಳಿ ಬಿಟ್ಟು ಹೊರಗೋಗಿ ಅಂತ ಕಳಿಸಿದ್ದಾರೆ. ವೆರಿ ಗುಡ್. ನನ್ನ ಕೊಲೀಗ್ಸ್ ಭಾಗದವರು, ನೆಟ್ವರ್ಕ್ 18 ಗ್ರೂಪ್ ಅಫ್ಕೋರ್ಸ್ ಭಾರತದ ಉದ್ದಗಲಕ್ಕೂ ಇದೆ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ. ಸೊ ಹಾಗಾಗಿ ಅವ್ರು ಹೋಗಿ ಯಾಕೆ ಮಲಗಿದ್ದೀರಾ, ಜನ ರೈಲ್ವೆ ಟ್ರ್ಯಾಕ್ ಮೇಲೆ ಯಾಕೆ ಮಲ್ಕೊಂಡ್ರಿ, ಪಾಪ ನೆರಳಿದೆ, ರೈಲ್ವೆ ಟ್ರ್ಯಾಕ್ ಮೇಲೆ ಯಾರು ಬರಲ್ಲ, ಆರಾಮ್ ಮಲ್ಕೊಂಬೋಣ ಅಂತ ಅವರು. ಬಟ್ ಫೈನಲಿ ನನ್ನ ಕೊಲೀಗ್ ಅಲ್ಲಿ ಹೋಗಿ ಅವ್ರನ್ನ ಎಚ್ಚರಿಸಿದ್ದಾರೆ. ಗುಡ್ ಜಾಬ್. यहाँ आराम फरमा रहे हैं गाना चला के, जबकि ये बेहद व्यस्ततम जो ट्रैक है वो माना जाता है। हम इनसे बात करें, अरे भैया आप यहाँ क्यों लेटे हुए हैं? आप आराम कर रहे हैं यहाँ पे। ये तो रेलवे ट्रैक है, यहाँ क्यों आराम कर रहे हैं? और कहीं टाइम पास करने के लिए जगह नहीं है ना। तो यहाँ अभी अभी गाड़ी आ जाएगी तो फिर क्या होगा? फिर ये तो बंद पटली है ना सर। नहीं, रहते तो है, लेकिन आपको कैसे पता कि इस पर गाड़ी आएगी ही नहीं? ठीक है सर। चलिए हम आपसे निवेदन करते हैं, आप यहाँ से उठिए, आप चलिए। ट्रैक पर लेटने की आवश्यकता नहीं। भैया आप यहाँ पर क्यों लेटे हुए हैं ट्रैक पर? ಗುಡ್ ಜಾಬ್. ನನ್ನ ಕೊಲೀಗ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ನಿಮ್ ಮುಂದೆ ಯಾರಾದ್ರೂ ಕಂಡ್ರೆ ದಯವಿಟ್ಟು ಎಚ್ಚರಿಸುವಂತ ಪ್ರಯತ್ನ ನೀವು ಕೂಡ ಮಾಡಿ. ಲೆಟ್ಸ್ ಮೂವ್ ಆನ್. ರಾಜ್ಯ ಸರ್ಕಾರದಿಂದ ಮಗದೊಂದು ಗಿಫ್ಟ್. ಚರ್ಮ ಆಧಾರಿತ ಕುಶಲಕರ್ಮಿಗಳಿಗೆ 5,000 ರೂಪಾಯಿ ಕೊಡ್ತಿದ್ದಾರೆ ಸರ್ಕಾರದಿಂದ. 5.89 ಕೋಟಿ ಪ್ಯಾಕೇಜ್. ಬ್ರೇಕಿಂಗ್ ನ್ಯೂಸ್. ಒಟ್ಟು 11,772 ಕುಶಲಕರ್ಮಿಗಳಿಗೆ ಇದು ಉಪಯೋಗ ಆಗುತ್ತೆ. ಅಂದ್ರೆ ಧನ ಸಹಾಯ ಸಿಗ್ತಾ ಇದೆ. ರಸ್ತೆ ಬದಿ ಕೆಲಸ ನಿರ್ವಹಿಸುವಂತಹ ಆ ಎಲ್ಲ ಕುಶಲಕರ್ಮಿಗಳಿಗೆ ಈ ಪ್ಯಾಕೇಜ್ ಅಪ್ಲೈ ಆಗ್ತಾ ಇದೆ. ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. 5.89 ಕೋಟಿ ರೂಪಾಯಿ ಲೆದರ್ ಚಪ್ಪಲಿ, ಬೂಟು, ಬ್ಯಾಗು ಕರಕುಶಲ ಕರ್ಮಿಗಳಿಗೆ ಈ ಗಿಫ್ಟ್ ರಾಜ್ಯ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ 5,000 ರೂಪಾಯಿಗಳ ನೆರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಕೊರೋನಾ ಸೋಂಕಿತ ಗರ್ಭಿಣಿ ಆರೋಗ್ಯದಲ್ಲಿ ಈಗ ಏರ್ಪೇರ್ ಆಗ್ತಾ ಇದೆ. ಬಾಗಲಕೋಟೆಯಿಂದ ಬರ್ತಿರುವಂತಹ ಸುದ್ದಿ ಇದು. ಬಾಗಲಕೋಟೆ ಮೂಲದ ಗರ್ಭಿಣಿಯವರು ಆರೋಗ್ಯದಲ್ಲಿ ವ್ಯತ್ಯಯ ಆಗ್ತಾ ಇದೆ.
ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಆ ಗರ್ಭಿಣಿಗೆ ಅಬಾರ್ಷನ್ ಆಗಿದೆ ಅನ್ನೋ ಸುದ್ದಿ ಈ ಕ್ಷಣಕ್ಕೆ ಬರ್ತಾ ಇದೆ. ಯಾಕೆಂದ್ರೆ ಆಗ್ಲೇ ಕಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಹತ್ರ ಮಾತಾಡ್ತಿದ್ವಿ, ಡೀನ್ ಮಾತಾಡ್ತಿದ್ರು, ಏನ್ ತೊಂದರೆ ಇಲ್ಲ, ಕಂಟ್ರೋಲ್ ಆಗ್ತಿದೆ ಅಂತ ಬಟ್ ಗೊತ್ತಿಲ್ಲ. ಕಿಡ್ನಿ ಸಮಸ್ಯೆಯಿಂದ ಆ ಗರ್ಭಿಣಿ ಬಳಲ್ತಾ ಇದ್ರು, ಮಾನಸಿಕ ಖಿನ್ನತೆಗೂ ಕೂಡ ಒಳಗಾಗಿದ್ರು. ಇದೀಗ ಗರ್ಭಿಣಿಗೆ ಅಬಾರ್ಷನ್, 5 ತಿಂಗಳ ಗರ್ಭಿಣಿಗೆ, ಯಾಕೆಂದ್ರೆ ಆಕೆಯನ್ನ ಬಚಾವ್ ಮಾಡಬೇಕಾಗಿತ್ತು, ಹಾಗಾಗಿ ಕೊನೆಗೆ ಅಬಾರ್ಷನ್ ಆಯ್ತು ಅಂತ ಅನಿಸ್ತಾ ಇದೆ. ಗರ್ಭಿಣಿ ಆರೋಗ್ಯ ಸ್ಥಿರವಾಗಿಸೋದಕ್ಕೆ ಗರ್ಭಪಾತವನ್ನ ಮಾಡಿದ್ರು ವೈದ್ಯರು. ಈ ಕ್ಷಣ ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್. ನಿಲ್ಲುತ್ತಲ್ಲ. ನಿಲ್ಲುತ್ತಲ್ಲ. ಫೇಸ್ಬುಕ್ ಮತ್ತು ಸಿಲ್ವರ್ ಲೇಕ್ ಬಳಿಕ ತಂತ್ರಜ್ಞಾನ ಕ್ಷೇತ್ರದ ಮಗದೊಂದು ದೈತ್ಯ ಕಂಪನಿ ಜಿಯೋದಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಅಮೆರಿಕ ಮೂಲದ ವಿಸ್ತಾ ಈಕ್ವಿಟಿ ಪಾರ್ಟ್ನರ್ ಜಿಯೋದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಿಯೋದ 2.3% ಷೇರಿನ ಮೇಲೆ ವಿಸ್ತಾ ಬಂಡವಾಳವನ್ನ ಹೂಡ್ತಾ ಇದೆ. ಈ ಮೆಗಾ ಡೀಲ್ ನ ಮೌಲ್ಯ ಬರೋಬ್ಬರಿ 11,311 ಕೋಟಿ ರೂಪಾಯಿ. ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಇದು 3ನೇ ಪ್ರಮುಖ ಬಂಡವಾಳ ಹೂಡಿಕೆ ಒಪ್ಪಂದ ಆಯಿತು. ಫೇಸ್ಬುಕ್ ಗಿಂತ ಹೆಚ್ಚಿನ ಪ್ರೀಮಿಯಂ ದರದಲ್ಲಿ, ಅಂದ್ರೆ 12.5% ಪ್ರೀಮಿಯಂ ದರದಲ್ಲಿ ವಿಸ್ತಾ ಬಂಡವಾಳವನ್ನ ಹೂಡಿಕೆ ಮಾಡಿದೆ. ವಿಸ್ತಾ ಈಕ್ವಿಟಿ ಜಾಗತಿಕ ಮಟ್ಟದಲ್ಲಿ ಅತಿ ದೊಡ್ಡ ಟೆಕ್ನಾಲಜಿ ಸಂಬಂಧಿತ ಫಂಡಿಂಗ್ ಕಂಪನಿ. ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖ ಕಂಪನಿಗಳಿಗೆ ವಿಸ್ತಾ ಬಂಡವಾಳವನ್ನು ಹೂಡಿದೆ. ಪ್ರಮುಖ ಕಂಪನಿಗಳ ಆರಂಭಿಕ ಬೆಳವಣಿಗೆ ಹಂತದಲ್ಲೇ ವಿಸ್ತಾ ಬಂಡವಾಳ ಹೂಡಿಕೆ ಮಾಡುವ ಟ್ರ್ಯಾಕ್ ರೆಕಾರ್ಡ್ ಕೂಡ ಹೊಂದಿದೆ. ಕಂಪನಿಯ 10 ವರ್ಷಗಳ ಇತಿಹಾಸದಲ್ಲಿ ಇಂತಹ ಹೂಡಿಕೆಗಳಿಂದ ವಿಸ್ತಾಗೆ ಭಾರಿ ಲಾಭ ಆಗಿದೆ. ಈ ಹೂಡಿಕೆಯೊಂದಿಗೆ ಜಾಗತಿಕ ಮಾರುಕಟ್ಟೆಗೆ ಜಿಯೋ ನೆಟ್ವರ್ಕ್ ಮತ್ತು ಜಿಯೋ ಬಿಸಿನೆಸ್ ಮಾಡೆಲ್ ಬಗ್ಗೆ ಮತ್ತೊಮ್ಮೆ ಮಹತ್ವವನ್ನು ಸಾರಿದೆ. ಕೋವಿಡ್-19 ಕಡು ಕಷ್ಟ ಕಾಲದಲ್ಲೂ ಕೂಡ ಜಿಯೋದ ಈ ಜಾಗತಿಕ ಒಪ್ಪಂದಗಳು ಭಾರತೀಯ ಆರ್ಥಿಕತೆ ಬಗ್ಗೆ ಭರವಸೆಯನ್ನು ಮೂಡಿಸಿವೆ. ಜಾಗತಿಕ ಸಂಸ್ಥೆಯಾದ ವಿಸ್ತಾ ಈಕ್ವಿಟಿ ಪಾರ್ಟ್ನರ್ ಜಿಯೋದಲ್ಲಿ ಹೂಡಿಕೆ ಮಾಡಿರೋದು ಸಂತೋಷದ ಸಂಗತಿ. ವಿಶ್ವದ ದೊಡ್ಡ ಕಂಪನಿ ನಮ್ಮ ಜೊತೆ ಕೈ ಜೋಡಿಸಿದೆ. ವಿಸ್ತಾ ಕಂಪನಿ ಸಹ ಜಿಯೋದಲ್ಲಿ ಹೂಡಿಕೆ ಮಾಡಿದೆ. ವಿಸ್ತಾ ಈಕ್ವಿಟಿ ಪಾರ್ಟ್ನರ್ ಆಧುನಿಕ ತಂತ್ರಜ್ಞಾನದ ನೆರವಿನೊಂದಿಗೆ ಭಾರತದ ಡಿಜಿಟಲ್ ಕ್ಷೇತ್ರದ ಬೆಳವಣಿಗೆಗೆ ಜಿಯೋ ಹೊಸ ದಿಕ್ಕನ್ನ ನೀಡ್ತಾ ಇದೆ. ಮುಖೇಶ್ ಅಂಬಾನಿ ಚೇರ್ಮನ್ ಮತ್ತು MD ರಿಲಯನ್ಸ್ ಇಂಡಸ್ಟ್ರಿ ಆ ಪತ್ರದ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ಜಿಯೋ ಭಾರತಕ್ಕಾಗಿ ನಿರ್ಮಿಸ್ತಾ ಇರುವಂತಹ ಡಿಜಿಟಲ್ ಸೊಸೈಟಿಯ ಸಾಮರ್ಥ್ಯವನ್ನ ನಾವು ನಂಬ್ತೀವಿ. ಜಾಗತಿಕ ಪ್ರವರ್ತಕನಾಗಿ ಮುಖೇಶ್ ಅವರ ದೃಷ್ಟಿ ಜಿಯೋನ ವಿಶ್ವ ದರ್ಜೆಯ ನಾಯಕತ್ವದ ತಂಡದೊಂದಿಗೆ ಅದು ಪ್ರಾರಂಭಿಸಿದಂತಹ ಮೊಬೈಲ್ ಡೇಟಾ ಕ್ರಾಂತಿಯನ್ನು ಅಳೆಯೋದಕ್ಕೆ ಮತ್ತು ಮುನ್ನಡೆಸೋದಕ್ಕೆ ಒಂದು ವೇದಿಕೆಯನ್ನು ನಿರ್ಮಿಸಿದೆ. ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಿರುವಂತಹ ಡಿಜಿಟಲ್ ಆರ್ಥಿಕತೆ ಭವಿಷ್ಯಕ್ಕೆ ಉತ್ತೇಜನ ನೀಡ್ತಾ ಇದೆ. ಜಿಯೋ ಮೇಲಿನ ಹೂಡಿಕೆಯಿಂದ ನಮಗೆ ಖುಷಿಯಾಗಿದೆ. ಯಾರು ಬರೆದಿರೋದು ಲೆಟರ್ನ? ರಾಬರ್ಟ್ F. ಸ್ಮಿತ್, CEO, ಸಂಸ್ಥಾಪಕ, ವಿಸ್ತಾ ಈಕ್ವಿಟಿ ಪಾರ್ಟ್ನರ್. ಇಲ್ಲಿಗೆ ಈ ಕ್ಷಣದ 4 ಗಂಟೆ ನ್ಯೂಸ್ ಅನ್ನ ವರ್ಕ್ ಫ್ರಮ್ ಹೋಮ್ ಮನೆಯಿಂದ ಕೊಟ್ಟಿದ್ದು ನಾನು ಹರೀಶ್ ನಾಗರಾಜು. ಮತ್ತೆ ಸಿಗ್ತೀನಿ ಮುಂದಿನ ಪ್ರಮುಖ ಬೆಳವಣಿಗೆಯ ನ್ಯೂಸ್ಗಳಲ್ಲಿ. ಅದ್ರ ಪಕ್ಕ ನೀವು ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.